ಡೀಸೆಲ್ ಬೆಲೆ ಏರಿಕೆಯನ್ನು ವಿರೋಧಿಸಿ ಮತ್ತು ಅದರ ಜೊತೆಗೆ ಇನ್ನೂ 5 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಲಾರಿ ಮಾಲೀಕರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಶುರು ಮಾಡಿದ್ದಾರೆ. ಮೊದಲ ದಿನವೇ ಲಾರಿ ಮಾಲೀಕರ ಸಂಘದ ಪ್ರತಿನಿಧಿಗಳನ್ನು ಮುಖ್ಯಮಂತ್ರಿಯವರು, ಸಾರಿಗೆ ಸಚಿವರು ಕರೆಸಿ ಎರಡೆರಡು ಸಂಧಾನ ಸಭೆಗಳನ್ನು ಕೂಡ ನಡೆಸಿದ್ದಾರೆ. ಆದರೆ ಸಭೆ ವಿಫಲವಾಗಿದ್ದು ಮುಷ್ಕರವನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖಪ್ಪ ಘೋಷಿಸಿದ್ದಾರೆ. ರಾಜ್ಯದಲ್ಲಿ ಲಾರಿ ಮಾಲೀಕರ ಮುಷ್ಕರ ಮುಂದುವರಿಯಲಿದೆ. ಸಿಎಂ ಮನವೊಲಿಕೆಗೂ ಬಗ್ಗದೆ ಲಾರಿ ಮಾಲೀಕರು ಮುಷ್ಕರ ಮುಂದುವರೆಸಿದ್ದಾರೆ. ದರ ಏರಿಕೆ ಕಿಚ್ಚು ಧಗಧಗಿಸುತ್ತಿದೆ. ಬೆಲೆ ಬಾಣಲೆಯಲ್ಲಿ ಜನಸಾಮಾನ್ಯರು ಬೆಂದು ಹೋಗ್ತಿದ್ದಾರೆ. ಹಾಲು, ಬಸ್ ಟಿಕೆಟ್, ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಡೀಸೆಲ್ ದರವನ್ನು ಸರ್ಕಾರ ಗಗನಕ್ಕೇರಿಸಿದೆ. ಡೀಸೆಲ್ ಬೆಲೆ ಇಳಿಸಿ ಅಂತಾನೆ ಒಟ್ಟು 5 ಬೇಡಿಕೆಗಳನ್ನಿಟ್ಟು ಲಾರಿ ಮಾಲೀಕರು ಮುಷ್ಕರ ಶುರು ಮಾಡಿದ್ರು. ಮಧ್ಯರಾತ್ರಿಯಿಂದಲೇ ಲಾರಿಗಳು ಗೋಡೌನ್ನಲ್ಲೇ ಲಂಗರು ಹಾಕಿಸಿದ್ರು. ಲಾರಿ ಸ್ಟ್ರೈಕ್ನಿಂದ ತರಕಾರಿ ಸೇರಿ ಅಗತ್ಯ ಸೇವೆಗಳ ಪೂರೈಕೆಯಲ್ಲಿ ವ್ಯತ್ಯಯ ಆಯಿತು. ಸರ್ಕಾರಕ್ಕೆ ಸೈಲೆಂಟ್ ಆಗಿ ಹೊಡೆತ ಕೊಡ್ತಿದ್ದಂಗೆ ಲಾರಿ ಮಾಲೀಕರ ಮುಷ್ಕರದ ಬಿಸಿ ತಟ್ಟುವುದಕ್ಕೆ ಶುರುವಾಗ್ತಾ ಇದ್ದಂಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮೊದಲು ಲಾರಿ ಮಾಲೀಕರ ಸಂಘಟನೆ ಜೊತೆ ಸಭೆ ನಡೆಸಿದ್ರು. ಶಾಂತಿನಗರದ ಕೆಎಸ್ಆರ್ಟಿಸಿ ಕಚೇರಿಯಲ್ಲಿ 10ಕ್ಕೂ ಹೆಚ್ಚು ಮುಖಂಡರು, ಅಧಿಕಾರಿಗಳು ಭಾಗಿಯಾಗಿದ್ರು. ಡೀಸೆಲ್ ದರ ತಕ್ಷಣ ಇಳಿಸಬೇಕು, ಟೋಲ್ ದರ ಕಡಿಮೆ ಮಾಡಬೇಕು, ಗಡಿ ಚೆಕ್ಪೋಸ್ಟ್ ತೆರವು ಮಾಡುವಂತೆ 3 ಬೇಡಿಕೆ ಸಚಿವರ ಮುಂದಿಟ್ರು. ಆದರೆ ಯಾವುದೇ ಪ್ರಯೋಜನ ಆಗ್ತಿಲ್ಲ. 3 ಬೇಡಿಕೆ ಈಡೇರಿಸೋದಕ್ಕೆ ಸಚಿವರು 3 ತಿಂಗಳ ಟೈಮ್ ಕೇಳಿದ್ದಾರೆ. ಇನ್ನೆರಡು ಬೇಡಿಕೆಗಳನ್ನ ಸಿಎಂ ಹತ್ರ ಕೇಳಿ ಅಂದಿದ್ದು ಸಭೆ ವಿಫಲವಾಯಿತು. ಬಾರ್ಡರ್ ಚೆಕ್ ಪೋಸ್ಟ್ ಒಂದು ನಮ್ಮ ದೇಶದ ಅರ್ಧ ರಾಜ್ಯಗಳಲ್ಲಿ ತೆಗೆದಿದ್ದಾರೆ, ಇನ್ನು ಅರ್ಧ ರಾಜ್ಯಗಳಲ್ಲಿ ತೆಗೆದಿಲ್ಲ. ತೆಗಿಗೆ ಮುಂಚೆ ನಮ್ಮ ಟೀಮ್ನ ಕಳಿಸಿ ಸ್ಟಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ. ಡೀಸೆಲ್ ಬೆಲೆ ಕಡಿಮೆ ಮಾಡ್ತೀನಿ ಅಂತ ಹೇಳಕ್ಕಾಗತ್ತಾ? ಅದು ಸಿಎಂఏ ತೀರ್ಮಾನ ತಗೋಬೇಕು. ಈಗ ಇದನ್ನ ಮುಖ್ಯಮಂತ್ರಿಗಳ ಹತ್ರ ಅವರು ಬರ್ತಾರೆ. 5-6 ಜನ ಬನ್ನಿ ಅಂತ ಹೇಳಿದ್ದೀನಿ, ಜಾಸ್ತಿ ಜನ ಬೇಡ ಅಂತ ಹೇಳಿದ್ದೀನಿ. ಸಿಎಂ ಹತ್ರ ಕರ್ಕೊಂಡು ಹೋಗಿ ಆ 2 ವಿಚಾರದಲ್ಲಿ ಕ್ಲಾರಿಟಿ ಬರುತ್ತೆ. ಯಾವಾಗ ಸಾರಿಗೆ ಸಚಿವರು 3 ತಿಂಗಳು ಅಂದ್ರೋ ಲಾರಿ ಮಾಲೀಕರು ಮುಷ್ಕರ ನಿಲ್ಲಿಸಲ್ಲ ಅಂತ ಪಟ್ಟು ಹಿಡಿದ್ರು. ಕೊನೆಗೆ ಸಾರಿಗೆ ಸಚಿವರು ಲಾರಿ ಮಾಲೀಕರನ್ನೆಲ್ಲ ಕರ್ಕೊಂಡು ಮುಖ್ಯಮಂತ್ರಿ ಹತ್ರ ಹೋದ್ರು. ಸಿಎಂ ಸಿದ್ದರಾಮಯ್ಯ ಮುಂದೆ ಲಾರಿ ಮಾಲೀಕರೆಲ್ಲ ಬೇಡಿಕೆ ಪಟ್ಟಿಯನ್ನಿಟ್ರು. ಮುಖ್ಯಮಂತ್ರಿಗಳು ಅಳೆದು ತೂಗಿ ಆಯ್ತು, ಏನಾದ್ರೂ ಮಾಡೋಣ ಅಂತ ಭರವಸೆ ಕೊಟ್ರು. ಭರವಸೆ ಬೇಡ, ಜಾರಿಗೊಳಿಸಿ ಅಂತ ಹಠಕ್ಕೆ ಬಿದ್ರು. ಆಗ ಸಭೆಗೆ ಸಣ್ಣ ವಿರಾಮ ಕೊಟ್ಟು ರಾಮಲಿಂಗಾರೆಡ್ಡಿ ಹೊರಗೆ ಬಂದು ಲಾರಿ ಮಾಲೀಕರು ಒಪ್ತಿಲ್ಲ ಅಂದ್ರು. ಆಮೇಲೆ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸೋವರೆಗೂ ಮುಷ್ಕರ ಕಂಟಿನ್ಯೂ ಅಂತ ಷಣ್ಮುಖಪ್ಪ ಘೋಷಿಸಿದ್ರು. ಒತ್ತಾಯಪೂರ್ವಕವಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ಈ ಥರ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಒಂದು ಡೀಸೆಲ್ ಬೆಲೆ ಏರಿಸುವಾಗ ನಾವು ಎಲ್ಲಿ ಹೋಗೋಣ, ನಾವು ಬಾಡಿ ಯಾರು ಕೊಡಲ್ಲ, ಅದರಿಂದ ಅದನ್ನ ಮಾಡಿ ಅಂತ ಹೇಳಿದ್ವಿ. ಅದನ್ನು ಇನ್ನ ಪರಿಶೀಲನೆ ಇದೆ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೆ ಇದನ್ನ ನಾವು ಒಪ್ಪಲ್ಲ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಆಗಿದೆ, ವಿಡ್ರಾ ಮಾಡಿ ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೆ ವಿಡ್ರಾ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಬಂದಿದ್ಬಿಟ್ಟು. ಸರಿಸುಮಾರು 2 ಗಂಟೆಗಳ ಕಾಲ ಸಿಎಂ ಕಚೇರಿಯಲ್ಲಿ ಲಾರಿ ಮಾಲೀಕರ ಮನವೊಲಿಕೆ ನಡೆಯಿತು. ಸಭೆ ಯಶಸ್ವಿಯಾಗಿಲ್ಲ. ಲಾರಿ ಮಾಲೀಕರು ಮುಷ್ಕರ ಮುಂದುವರಿಸುವುದಾಗಿ ಘೋಷಿಸಿದ್ದಾರೆ. ಸೊ ಲಾರಿ ಮುಷ್ಕರ ಕಂಟಿನ್ಯೂ ಆಗೋದು ಕನ್ಫರ್ಮ್. ಜನರಿಗೆ ದಿನ ಕಳೆದಂತೆ ಸಮಸ್ಯೆ ಆಗೋದು ಕನ್ಫರ್ಮ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.